ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇನ್ಫಾರ್ಮೇಟಿವ್ ಮೆಸೇಜ್ ಇರ್ತಕ್ಕಂಥದ್ದು ತಂದೇನಿ. ಸೊ ಇದು ಒಂದು ವಿಡಿಯೋ ಇರುವಂತದ್ದು ಯಾರೆಲ್ಲ RRB ಗ್ರೂಪ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಹಾಕಿರಿ ಅವ್ರಿಗೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುವ ಹಾಗೆ ನಾನು ಈ ವಿಡಿಯೋವನ್ನ ತಂದೇನಿ. ಸೊ ಒಂದು ನಾಲೆಜಬಲ್ ಆಗಿರ್ತಕ್ಕಂಥದ್ದು ಇದೆ. ಸೊ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿದೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಮುಖ್ಯವಾಗಿ ಏನಿದೆ ಅಂತಂದ್ರೆ ಟೋಟಲ್ ಆಗಿ ಈಗಾಗಲೇ ನಿಮ್ಗೆ ಗೊತ್ತಿದೆ. ಸೊ RRB ಗ್ರೂಪ್ ಡಿ ದಲ್ಲಿ ಒಟ್ಟು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಅರ್ಜಿಗಳು ಬಂದಾವ ಅಂತ ಹೇಳಿ ಗೊತ್ತಾಗಿದೆ ನಿಮಗೆ. ಅದು 1 ಕೋಟಿಗಿಂತ ಹೆಚ್ಚಾಗಿದೆ. ಇದಕ್ಕಿಂತ ಮುಂಚೆ ನಾವು ಅನುಮಾನ ಮಾಡಿದ್ವಿ ಒಂದು 70 ರಿಂದ 80 ಲಕ್ಷದವರೆಗೆ ಅರ್ಜಿಗಳು ಬರಬಹುದು ಅಂತೇಳಿ. ಬಟ್ 1 ಕೋಟಿ ಇರ್ತಕ್ಕಂಥದ್ದು ಅರ್ಜಿಗಳು ಸಲ್ಲಿಸಿದ್ದಾರೆ RRB ಗ್ರೂಪ್ ಡಿ ಎಕ್ಸಾಮ್ಗೆ. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಅರ್ಜಿಗಳು ಬಂದಿವೆ, ಆಮೇಲೆ ಇದರ ಬಗ್ಗೆ ಡಿಟೇಲ್ ಆಗಿರುವಂತದ್ದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೇನೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಅಂತಂದ್ರೆ ಬೆಂಗಳೂರು ರೀಜನ್ ಇದೆ, ಹುಬ್ಳಿ ಬೆಂಗಳೂರು ರೀಜನ್ ಏನಿದೆ, ಸೊ ಅಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಿವೆ, ಎಷ್ಟು ಕಾಂಪಿಟೇಷನ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಒಂದು ಸೀಟ್ಗೆ ಎಷ್ಟು ಜನರನ್ನ ನೀವು ಹಿಂದೆ ಹಾಕ್ಬೇಕು, ಅಂದ್ರೆ ನಿಮ್ಗೆ ಒಂದು ಸೆಲೆಕ್ಷನ್ ಬೇಕಾಗಿತ್ತು ಅಂತಂದ್ರೆ, ಒಂದು ಸೀಟ್ ನಿಮ್ಗೆ ಸೆಲೆಕ್ಷನ್ ಒಂದು ಬೇಕಾಗಿತ್ತು ಅಂತಂದ್ರೆ ನೀವು ಎಷ್ಟು ಜನರನ್ನ ಹಿಂದೆ ಹಾಕಿ ಮುಂದೆ ಬರ್ಬೇಕು, ಎಷ್ಟು ಕಾಂಪಿಟೇಷನ್ ಐತಿ ಒಂದ್ ಸೀಟಿಗೆ ಅನ್ನೋದನ್ನ ನಾನು ಇಲ್ಲಿ 4 ಝೋನ್ಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳೇನೇ ಇದ್ದಾರೆ ಅಂದ್ರೆ ಕರ್ನಾಟಕದ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಅವರು ಬೆಂಗಳೂರಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ತಾರೆ. ಆಮೇಲೆ ಮುಂಬೈಯಲ್ಲಿ, ಆಮೇಲೆ ಚೆನ್ನೈದಲ್ಲಿ. ಮುಂಬೈಯಲ್ಲಿ ಸೆಂಟ್ರಲ್ ಮತ್ತು ಯಾವುದು ವೆಸ್ಟರ್ನ್ ಅಂತ ಹೇಳಿ 2 ಬರ್ತಾವೆ, ಅಹಮದಾಬಾದ್ ಮತ್ತು ಮುಂಬೈ ಅಂತೇಳಿ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ತಾರೆ. ಅದರ ಜೊತೆಗೆ ಹುಬ್ಳಿ ಬೆಂಗಳೂರಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ತಾರೆ, ಆಮೇಲೆ ಚೆನ್ನೈದಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ತಾರೆ. ಸೊ ಅಲ್ಲಿ ಎಷ್ಟು ಕಾಂಪಿಟೇಷನ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂತ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ, ನಿಮ್ಗೆ ಅಂದಾಜ್ ಆಗುತ್ತೆ ಎಷ್ಟು ಜನರನ್ನ ನಾವು ಹಿಂದೆ ಹಾಕಿ ನಾವು ಈ ಒಂದು ಜಾಬ್ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ. ಓಕೆನಾ? ಸೊ ಡೀಟೇಲ್ ಆಗಿರುವಂತದ್ದು ಮಾಹಿತಿ ಹೇಳ್ತೇನೆ ನಾನು ಈ ವಿಡಿಯೋದಲ್ಲಿ. ಆಮೇಲೆ ಅದ್ರ ಜೊತೆಗೆ ನೀವು ಸೆಲೆಕ್ಷನ್ ಆಗ್ಬೇಕಾಗಿತ್ತು ಅಂತಂದ್ರೆ ಎಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಬೇಕು ಈ ಸಲ. RRB ಗ್ರೂಪ್ ಡಿ ನನಗೆ ಜಾಬ್ ಬೇಕು ಅಂದ್ರೆ ನಾನು ಎಷ್ಟು ಮಾರ್ಕ್ಸ್ ಗಳನ್ನ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ನೀವು ಪ್ರಿಪರೇಷನ್ ಅನ್ನ ಸೀರಿಯಸ್ ಆಗಿ ನಡೆಸುವಂತಹ ಅಭ್ಯರ್ಥಿಗಳಾಗಿದ್ರೆ ನಮ್ಮಲ್ಲೇ ಒಂದು ಕನ್ನಡ ಭಾಷೆಯಲ್ಲಿ, ಕನ್ನಡದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತದ್ದು ಒಂದು ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ದೊಂದಿಗೆ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು 100% ಆಗುತ್ತೆ. ನೀವು ಈ ಒಂದು ಕೋರ್ಸ್ ಅನ್ನ ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಿ ಎಲ್ಲಾ ಕ್ಲಾಸಸ್ ಗಳನ್ನ ನೋಡಿ, ಆಮೇಲೆ ನೋಟ್ಸ್ ಗಳನ್ನ ಓದ್ಕೊಂಡು ರಿವಿಷನ್ ಚೆನ್ನಾಗಿ ಮಾಡ್ಕೊಂಡ್ರೆ, ಆಮೇಲೆ ಮ್ಯಾಥ್ಸ್ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ 100% ಇದು ಈ ಕೋರ್ಸ್ ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಬಟ್ ಮಾಡ್ಬೇಕಾಗಿರುವಂತವ್ರು ನೀವು ರೆಡಿ ಇರಬೇಕು. ನಾವು ನಮ್ ಕಡೆಯಿಂದ ಏನು ಸಾಧ್ಯ ಇದೆ ಆ ಎಲ್ಲ ಕ್ಲಾಸಸ್ ಗಳನ್ನ, ನೋಟ್ಸ್ ಗಳನ್ನ, ಕರೆಂಟ್ ಅಫೇರ್ಸ್ ದಿಂದ ಹಿಡಿದು ಎಲ್ಲಾ ವಿಷಯಗಳನ್ನ ನಾವು ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ಒದಗಿಸಿ ಕೊಡ್ತಾ ಇದ್ದೀವಿ. ಈ ಕೋರ್ಸ್ ದಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರ GK ಇರ್ತೈತಿ, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ, ಚಾಪ್ಟರ್ ವೈಸ್ ಇರ್ತಾವು. ಎಲ್ಲಾನು ಕೂಡ ಸೀರಿಯಲ್ ವೈಸ್ ನಿಮ್ಗೆ ಕ್ಲಾಸಸ್ ಗಳು ಇದರಲ್ಲಿ ನಿಮ್ಗೆ ಲಭ್ಯವಾಗ್ತವೆ. ಓಕೆ, ಅದ್ರ ಜೊತೆಗೆ PDF ನೋಟ್ಸ್ ಗಳನ್ನ ಕೊಡ್ತಾ ಇದ್ದೇವೆ ಈ ಕೋರ್ಸ್ ದಲ್ಲಿ. ಆಮೇಲೆ ಮಾಕ್ ಟೆಸ್ಟ್ 10 ಇರ್ತಾವು, 10 ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ತೆಗೆದುಕೊಳ್ತಾ ಇದ್ದೇವೆ. ಈ ಮಾಕ್ ಟೆಸ್ಟ್ ದಿಂದ ನೀವು ಎಷ್ಟು ಮಾರ್ಕ್ಸ್ ಗಳು ನಿಮ್ಗೆ ಬರ್ತಾ ಇದಾವು, 100ರಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಗಳು ಬರ್ತಾ ಇದಾವ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು. ಈ ಮಾಕ್ ಟೆಸ್ಟ್ ದೊಂದಿಗೆ ಆನ್ಲೈನ್ ಇರ್ತೈತಿ ಇದು. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 5 ಸೆಟ್ ಗಳನ್ನ ಕೊಡ್ತಾ ಇದ್ದೇವೆ ನಿಮ್ಗೆ ಕನ್ನಡದಲ್ಲಿ, ಅದನ್ನು ಕೂಡ ಈ ಒಂದು ಪ್ಯಾಕೇಜ್ ಅಲ್ಲಿ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಸೊ ಇದರದ ಆಫರ್ ಫೀಸ್ ಇನ್ನೂವರೆಗೂ ನಡೀತಾ ಇದೆ. ಆಫರ್ ಫೀಸ್ ಮುಗಿಯೋಕ್ಕಿಂತ ಮುಂಚೆನೆ ನೀವು ಈ ಒಂದು ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಕೊಡ್ರಿ. ಈ ಒಂದು ಕೋರ್ಸ್ ಆಫರ್ ಫೀಸ್ ಓನ್ಲಿ 1001 rupees ಇದೆ. ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಐತಿ. ಎಲ್ಲಿ ಬೇರೆ ವಿಡಿಯೋಸ್ ನೋಡೋ ಅವಶ್ಯಕತೆ ಇಲ್ಲ, ಬೇರೆ ಯಾವ್ದು ನೋಟ್ಸ್ ಬುಕ್ಸ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಒಂದು ಕ್ಲಾಸಸ್ ದಿಂದ ನೀವು 1001 ರೂಪಾಯಿಯಲ್ಲಿ ಕಂಪ್ಲೀಟ್ ನಿಮ್ಮ ತಯಾರಿಯನ್ನ ನಡೆಸಬಹುದು. ಈ ಒಂದು ಕೋರ್ಸ್ ದಲ್ಲಿ ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಿದ್ದೆ ಆದಲ್ಲಿ 100ರಲ್ಲಿ 75ರಿಂದ 80+ ಸ್ಕೋರ್ ಇರ್ತಕ್ಕಂಥದ್ದು ಈ ಒಂದು ಕೋರ್ಸ್ ದಿಂದ ಮಾಡಬಹುದಾಗಿದೆ. ಬಟ್ ನೀವು ಮಾಡಕ್ ರೆಡಿ ಇರ್ಬೇಕು. ಓಕೆ, ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಒಂದು ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಕೂಡ ಮಾಡಬಹುದು. ಇದು ನನ್ನ ವಾಟ್ಸ್ಆಪ್ ನಂಬರ್ ಇದೆ. ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ನನಗೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ. ಗ್ರೂಪ್ ಡಿ ಅಂತ ಮೆಸೇಜ್ ಮಾಡಿರಿ ಅಂತಂದ್ರ ನಾವು ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ.
ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಈ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ನೀವು ನನಗೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ಇದ ನಂಬರ್ಗೆ. ಆಮೇಲೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಎಲ್ಲಾ ಕ್ಲಾಸಸ್ ಗಳನ್ನ ಸೀರಿಯಲ್ ವೈಸ್, ಎಲ್ಲಾ ಸಬ್ಜೆಕ್ಟ್ ಸೀರಿಯಲ್ ವೈಸ್ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಲಿಂಕ್ ಗಳನ್ನ ಕಳಿಸ್ತೇವೆ. ಲಿಂಕ್ ಯೂಟ್ಯೂಬ್ ಲಿಂಕ್ ನ ಇರ್ತಾವು, ಬಟ್ ಅವು ಲಾಕ್ ಇರ್ತಾವು. ಲಾಕ್ ತೆಗೆದು ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಶೇರ್ ಮಾಡ್ತೇವೆ. ಅವ ಲಿಂಕ್ ಗಳನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿದ್ರೆ ಅವು ಓಪನ್ ಆಗೋದಿಲ್ಲ, ಆಗಾಕ್ ಸಾಧ್ಯನೇ ಇಲ್ಲ. ಆ ರೀತಿ ನಾವು ಲಾಕ್ ಮಾಡಿ ನಿಮ್ಗೆ ಅಷ್ಟೇ ಓಪನ್ ಆಗೋ ಹಾಗೆ ನಾವು ಅವುಗಳನ್ನ ನಿಮ್ಗೆ ಕಳ್ಸಿರ್ತೇವಿ. ಸೊ ಹೇಗಿರ್ತಾವು ಅಂತಂದ್ರೆ ಕ್ಲಾಸಸ್, ಈಗ ಉದಾಹರಣೆಗೆ ಸೈನ್ಸ್ ಇದೆ ಅಂತ ತಿಳ್ಕೊಳ್ರಿ. ಸೈನ್ಸ್ ಅಂತ ಹೇಳಿ ಮೇಲೆ ಇರುತ್ತೆ, ಅದ್ರ ಕೆಳಗಡೆ ಕ್ಲಾಸ್ 1 ಅಂತ ಇರ್ತೈತಿ, ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ್ರೆ ಯೂಟ್ಯೂಬ್ ಒಳಗನೆ ಕ್ಲಾಸ್ ಓಪನ್ ಆಗ್ತದೆ. ಇದ ಲಿಂಕ್ ಅನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿದ್ರೆ ಅವ್ರ ಮೊಬೈಲ್ ಒಳಗೆ ಓಪನ್ ಆಗಂಗಿಲ್ಲ. ಹಿಂಗ ಸೈನ್ಸ್ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4, 5 ಈ ರೀತಿ ಸೈನ್ಸ್ ಆಯ್ತು. ಆಮೇಲೆ ನೆಕ್ಸ್ಟ್ ಮ್ಯಾಥ್ಸ್, ರೀಸನಿಂಗ್, GK ದಲ್ಲಿ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಓಕೆ, ಇವು ಎಲ್ಲಾ ಕ್ಲಾಸಸ್ಗಳು ಈ ರೀತಿ ಸಪರೇಟ್ ಆಗಿ ನಾವು ನಿಮ್ಗೆ ಕಳ್ಸಿರ್ತೇವೆ ಈ ಪ್ಯಾಕೇಜ್ ಅಲ್ಲಿ. ಓಕೆ, ಸೊ ಕೆಲವೊಬ್ಬರಿಗೆ ಇನ್ನು ಏನು ಓದ್ಬೇಕು, ಯಾವ ಬುಕ್ಸ್ ಓದ್ಬೇಕು ಏನು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ, ನಿಮ್ಗ ಖಂಡಿತ ಉಪಯೋಗ ಆಗೇ ಆಗುತ್ತೆ. ಅದ್ರ ಜೊತೆಗೆ ಯಾರು ನಿಮ್ಮ ಫ್ರೆಂಡ್ಸ್ ಇದಾರೆ ಅವ್ರಿಗೂ ಕೂಡ ರೆಕಮೆಂಡ್ ಮಾಡ್ರಿ. ನಮ್ಮಲ್ಲಿ ಓನ್ಲಿ 1,000 ರೂಪಾಯಿಯಲ್ಲಿ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಸೊ ಈ ನಂಬರ್ ಇರ್ತಕ್ಕಂಥದ್ದು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ನಾವಿಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗಿ ಎಷ್ಟು ಕಾಂಪಿಟೇಷನ್ ಇರ್ತಕ್ಕಂಥದ್ದು ಇದೆ ಈ RRB ಗ್ರೂಪ್ ಡಿ ಎಕ್ಸಾಮ್ಗೆ. ಸೊ ಈಗಾಗಲೇ ನೋಟಿಸ್ ಅನ್ನ ನೀವು ನೋಡಿರಬಹುದು. ಟೋಟಲ್ ಆಗಿ 1 ಕೋಟಿಗಿಂತ ಹೆಚ್ಚು ಇರ್ತಕ್ಕಂಥದ್ದು ಅಪ್ಲಿಕೇಶನ್ಸ್ ಗಳು ಬಂದಾವೆ. ಇದರಲ್ಲಿ ಬೆಂಗಳೂರು ರೀಜನ್ ದಲ್ಲಿ ನಾವು ನೋಡೋದಾದ್ರೆ ಟೋಟಲ್ 2,75,000 ಟೋಟಲ್ ಆಗಿ ಎಷ್ಟು ಬಂದಾವೆ ಇಲ್ಲಿ 2,75,307 ಅಪ್ಲಿಕೇಶನ್ಸ್ ಗಳು ಬಂದಾವೆ. 2,75,000 ಬಂದಾವೆ. ಆಮೇಲೆ ವೇಕೆನ್ಸಿ ಎಷ್ಟು ಅದಾವು, ಒಂದು ಸೀಟಿಗೆ ಎಷ್ಟು ಕಾಂಪೀಟ್ ಮಾಡ್ಬೇಕಾಗ್ತದೆ ಅದನ್ನೆಲ್ಲ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು. ಇದಾದ್ಮೇಲೆ ಅಹಮದಾಬಾದ್ ಇದೆ, ಇಲ್ಲಿ ವೆಸ್ಟರ್ನ್ ರೀಜನ್ ಮುಂಬೈ ನೋಡ್ರಿ, ಇಲ್ಲಿ ಟೋಟಲ್ ಆಗಿ 6,39,000 ಚಿಲ್ಲರೆ ಬಂದೈತಿ. 6,39,000 ಅಪ್ಲಿಕೇಶನ್ಸ್ ಗಳು ಬಂದಾವೆ. ಓಕೆನಾ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮುಂಬೈ ಇದೆ, ಮುಂಬೈ ಸೆಂಟ್ರಲ್ ಮುಂಬೈ, ಇಲ್ಲಿ ಬಂದಿರುವಂತದ್ದು 15,59,000 15,59,000 ಅಪ್ಲಿಕೇಶನ್ಸ್ ಗಳು ಬಂದಾವೆ. ಆಮೇಲೆ ಚೆನ್ನೈ ಒಂದಿದೆ, ಚೆನ್ನೈದಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಹಾಕ್ಯಾರ ಕರ್ನಾಟಕದವರು. ಇಲ್ಲಿ 11,12,000 ಬಂದಾವೆ. 11,12,000 ಅಪ್ಲಿಕೇಶನ್ಸ್ ಗಳು ಬಂದಾವೆ. ನಾನು ಬಹಳಷ್ಟು ಜನರಿಗೆ ಹೇಳಿದ್ದೆ ಮುಂಬೈ ವೆಸ್ಟರ್ನ್ ಹಾಕ್ರಿ ಅಂತೇಳಿ. ಯಾವ್ದು ಹೇಳ್ರಿ, ಅಹಮದಾಬಾದ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ ಅಂತೆ. ಬಹಳಷ್ಟು ಜನರು ಏನ್ ಮಾಡಿದ್ರು ಅಂತಂದ್ರೆ ಚೆನ್ನೈ ಇರ್ತಕ್ಕಂಥದ್ದು ಹಾಕಿದ್ರು. ಚೆನ್ನೈನು ಕೂಡ ನಾನು ರೆಕಮೆಂಡ್ ಮಾಡೀನಿ, ಬಟ್ ಅಹಮದಾಬಾದ್ ಇರ್ತಕ್ಕಂಥದ್ದು ಫಸ್ಟ್ ನಾ ಹೇಳಿದ್ದೀನಿ ನಿಮ್ಗೆ. ವೆಸ್ಟರ್ನ್ ರೀಜನ್ ಮುಂಬೈಯರ ಹಾಕ್ರಿ, ಇಲ್ಲ ಅಂತಂದ್ರೆ ಚೆನ್ನೈಯರ ಹಾಕ್ರಿ ಅಂತೇಳಿ ಹೇಳಿದ್ದೆ. ಸೊ ಈ ಎರಡರಲ್ಲಿ ಯಾರು ಹಾಕಿರಿ ಅವ್ರದ್ದು ಲಕ್ ಇದೆ. ಆಮೇಲೆ ಅಹಮದಾಬಾದ್ಗೆ ಯಾರು ಹಾಕಿರಿ ವೆಸ್ಟರ್ನ್ ರೀಜನ್ ಮುಂಬೈ, ಅವ್ರದಂತೂ ಲಕ್ ಅನ್ನ ಐತಿ. ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಳಕ ಹೋಗ್ಬೇಡ್ರಿ. ಎಕ್ಸಾಮ್ ಎಲ್ಲಿರ್ತೈತಿ ಅಲ್ಲಿ ಹೋಗಿ ಬರ್ದ್ ಬರ್ರಿ. ಯಾಕಂದ್ರೆ ಈಗ ನಿಮ್ಗೆ ತೋರಿಸ್ತೇನೆ ಎಷ್ಟು ಕಾಂಪಿಟೇಷನ್ ಕಡಿಮೆ ಐತೆ ಅಂತ ಹೇಳಿ ಅಲ್ಲಿ. ಓಕೆನಾ. ಸೊ ಇದು ಟೋಟಲ್ ಆಗಿ ನಿಮ್ಗೆ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಾವೆ ಅನ್ನೋದನ್ನ ಆಯ್ತು. ಆಮೇಲೆ ಕ್ಯಾಟಗರಿ ವೈಸ್ ಕೂಡ ಕೊಟ್ಟಾರ ಅವರು. UR ದೊಳಗೆ ಎಷ್ಟು ಜನ ಇದ್ದಾರೆ, SC ST OBC EWS ಎಕ್ಸ್ ಸರ್ವಿಸ್ ಮ್ಯಾನ್ PWBD ಅವು ಎಲ್ಲರೂ ಎಷ್ಟೆಷ್ಟು ಅಪ್ಲಿಕೇಶನ್ ಯಾವ ರೀಜನ್ ದಲ್ಲಿ ಸಲ್ಲಿಸ್ಯಾರ ಅನ್ನೋದನ್ನ ಇಲ್ಲಿ ನಿಮ್ಗೆ ಮಾಹಿತಿ ಸಂಪೂರ್ಣವಾಗಿ ಇಲ್ಲಿ ಸಿಗ್ತಾ ಇದೆ. ಈಗ ಬರ್ರಿ ಇಲ್ಲಿ, ಈಗ ನೋಡಿ ಇಲ್ಲಿ ಕಾಂಪಿಟೇಷನ್ ಎಷ್ಟೆಷ್ಟು ಐತಿ. ಈಗ ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳು ನಮಗೆ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರೆಯಕ್ ಆಗಂಗಿಲ್ಲ ಅಂತ ಹೇಳಿ ಎಲ್ಲಿ ಹಾಕಿದ್ರು, ಬೆಂಗಳೂರದೊಳಗನೆ ಹಾಕಿದ್ರು. ಇಲ್ಲಿ ಸೀಟ್ಸ್ ಗಳು ಇರುವಂತದ್ದು ನಿಮ್ಗೆ ಈಗಾಗಲೇ ಹೇಳಿ ನಾನು 503 ವೇಕೆನ್ಸಿಗಳಿದ್ದು ಎಷ್ಟು ಬಂದ ಅಪ್ಲಿಕೇಶನ್ಸ್ ಈಗಾಗಲೇ ಹೇಳಿದೆ ನಾನು ನಿಮ್ಗೆ. 2,75,307 ಅಪ್ಲಿಕೇಶನ್ಸ್ ಬಂದಾವು. ಒಂದು ಸೀಟ್ಗೆ 547 ಜನರು ಇಲ್ಲಿ ಕಾಂಪಿಟೇಷನ್ ಮಾಡಕತ್ತಾರ. ಒಂದು ಸೀಟಿಗೆ 547. ನಿಮಗ ಜಾಬ್ ಬೇಕು ಅಂತಂದ್ರೆ, ಜಾಬ್ ನಿಮಗೆ ಈ ಸಲ ಬೇಕು ಅಂತಂದ್ರ ಎಲ್ಲಿ ಬೆಂಗಳೂರದೊಳಗೆ ಹಾಕಿರುವಂತ ಅಭ್ಯರ್ಥಿಗಳಿಗೆ 547 ಜನರನ್ನ ಹಿಂದೆ ಹಾಕಿ ನೀವು ಮುಂದೆ ಬಂದ್ರೆ ನಿಮ್ಗೆ ಜಾಬ್ ಸಿಗತೈತಿ. ಎಲ್ಲಿದು ನಮ್ಮ ಬೆಂಗಳೂರದಲ್ಲಿ ಹುಬ್ಳಿ ರೀಜನ್ ಒಳಗೆ ಹಾಕಿರಂತಂದ್ರ. ಚೆನ್ನೈದಲ್ಲಿಯೂ ಕೂಡ ಬಹಳಷ್ಟು ಜನರು ಹಾಕ್ಯಾರಿ. ಸೊ ಇಲ್ಲೂ ಕೂಡ ನಿಮ್ಗೆ ಯಾಕೆ ಹೇಳಿ ಅಂತಂದ್ರೆ ನಾನು ಚೆನ್ನೈ ಮತ್ತು ವೆಸ್ಟರ್ನ್ ರೀಜನ್ಗೆ ಹಾಕಾಕ ಇಲ್ಲ ಕಾಂಪಿಟೇಷನ್ ಕಡಿಮೆ ಆಗ್ತೈತೆ ಅಂತ ಹೇಳಿ. ನೋಡ್ರಿ ಚೆನ್ನೈದೊಳಗೂ ಕೂಡ ಬೇರೆ ಒಂದು ಇವುಗಳಿಗೆ ಹೋಲಿಸಿದ್ರ ಕಡಿಮೆ ಐತಿ, ಹೌದಾ. ನಮ್ಮ ಬೆಂಗಳೂರಿಗೆ ಆಗಿರ್ಬಹುದು, ಆಮೇಲೆ ಸೆಂಟ್ರಲ್ ರೀಜನ್ ಮುಂಬೈ ಆಗಿರ್ಬಹುದು, ಅದಕ್ಕೆ ಹೋಲಿಸಿದ್ರೆ 413
ಕಾಂಪಿಟೇಷನ್ ಅಲ್ಲಿ ಇದೆ. ಇಲ್ಲಿ ಟೋಟಲ್ ಆಗಿ 2,06,094 ವೇಕೆನ್ಸಿಗಳಿದಾವೆ ಚೆನ್ನೈದಲ್ಲಿ. 11,12,000 ಇಲ್ಲಿ ಅಪ್ಲಿಕೇಶನ್ಸ್ ಗಳು ಬಂದಾವೆ. ಸೊ ಇಲ್ಲಿ ಕಾಂಪಿಟೇಷನ್ ಎಷ್ಟು ಆಗತೈತಿ, ಇಲ್ಲಿ 413 ಇಲ್ಲಿ ಕಾಂಪಿಟೇಷನ್ ಇದೆ, 413 ಒಂದು ಸೀಟಿಗೆ. ಈಗ ವೆಸ್ಟರ್ನ್ ರೀಜನ್ ಮುಂಬೈಗೆ ಬಂದ್ವಿ ಅಂತಂದ್ರೆ ನಾವು 4,672 ಹುದ್ದೆಗಳು ಹೈಯೆಸ್ಟ್ ಅದಾವು. ಇಲ್ಲಿ ಅಪ್ಲಿಕೇಶನ್ಸ್ ಕಡಿಮೆ ಬಂದಾವು. 6,39,000 ಅಪ್ಲಿಕೇಶನ್ಸ್ ಗಳು ಬಂದಾವೆ. ಒಂದು ಸೀಟಿಗೆ 136 ಬರೆ, ಒಂದು ಸೀಟಿಗೆ 136 ಜನ ಮಾತ್ರ ಇಲ್ಲಿ ಕಾಂಪಿಟೇಷನ್ ಇರ್ತಕ್ಕಂಥದ್ದಿದೆ. ಅದರ ಸಲುವಾಗಿ ಹೇಳ್ತಾ ಇದ್ದೀನಿ, ವೆಸ್ಟರ್ನ್ ರೀಜನ್ ಗೆ ಯಾರು ಅಪ್ಲಿಕೇಶನ್ ಹಾಕಿರಿ ಗ್ರೂಪ್ ಡಿ ಎಕ್ಸಾಮ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಹೋಗ್ಬೇಕು ನೀವು, ಓಕೆನಾ. ಇದಾದ್ಮೇಲೆ ಸೆಂಟ್ರಲ್ ರೀಜನ್ ಗೆ ಹಾಕಿರುವಂತವ್ರು 3,744 ಐತಿ ಇಲ್ಲಿ ಅಪ್ಲಿಕೇಶನ್, ಇದು ವೇಕೆನ್ಸಿ. ಇಲ್ಲಿ 15,59,000 ಅಪ್ಲಿಕೇಶನ್ಸ್ ಬಂದಾವು. 480 ಇಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಸೊ ಹಾಗಾದ್ರೆ ನಾವು ಎಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ್ರೆ ಎಲ್ಲೆಲ್ಲಿ ಬೆಂಗಳೂರು ಆಗಿರಬಹುದು, ಆಮೇಲೆ ಚೆನ್ನೈ ಆಗಿರಬಹುದು, ಆಮೇಲೆ ಸೆಂಟ್ರಲ್ ರೀಜನ್ ಮುಂಬೈ ಆಗಿರ್ಬಹುದು, ಇಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನೀವು ಸೆಲೆಕ್ಷನ್ ಆಗ್ತೀರಾ. ಸೊ ಈ ಮೂರುಗಳಿಗೆ ನಾನು ಹೇಳಿದ್ನಿ ಅಂತಂದ್ರ 100ರಲ್ಲಿ ನೀವು ಮಿನಿಮಮ್ 75ರಿಂದ 80 ಈ ಒಂದು ಟಾರ್ಗೆಟ್ ಇಟ್ಕೊಂಡನ ನೀವು ಏನ್ ಮಾಡ್ಬೇಕು ಅಂತಂದ್ರ ಎಕ್ಸಾಮ್ ಅನ್ನ ಬರಿಬೇಕು. ಈ 3 ರೀಜನ್ ಯಾವುದು, ಬೆಂಗಳೂರು ಆಗಿರಬಹುದು, ಚೆನ್ನೈ, ಆಮೇಲೆ ಸೆಂಟ್ರಲ್ ರೀಜನ್ ಮುಂಬೈ. ಇಲ್ಲಿ 75ರಿಂದ 80 ನಿಮ್ದ ಟಾರ್ಗೆಟ್ ಇತ್ತಂದ್ರ ಮಾತ್ರ ಆಗ್ತೈತಿ, ಇಲ್ಲ ಅಂತಂದ್ರ ಆಗಂಗನ ಇಲ್ಲ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ವೆಸ್ಟರ್ನ್ ರೀಜನ್ ಮುಂಬೈದಲ್ಲಿ ಹೇಳೋದಾದ್ರೆ ಇಲ್ಲಿ ನೀವು ಮಿನಿಮಮ್ ಇರ್ತಕ್ಕಂಥದ್ದು ಇಲ್ಲಿ 65ದಿಂದ 70 ವರೆಗೆ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗುವಂತ ಸಾಧ್ಯತೆ ಐತಿ. ಬಟ್ ನಿಮ್ದು ಟಾರ್ಗೆಟ್ ಇರ್ತಕ್ಕಂಥದ್ದು ಈ ಒಂದು 70 ವರೆಗೆ ಇದ್ರ ಅಂದ್ರೆ ಬಹಳ ಒಳ್ಳೇದು. 70 ಇತ್ತು ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಇಲ್ಲಿ ಹಾಗೆ ಆಗುತ್ತೆ, ಓಕೆನಾ. ಸೊ ಇದು ಏನು ಅಂತಂದ್ರೆ ಒಂದು ಬ್ರೀಫ್ ಆಗಿರುವಂತದ್ದು ನಿಮ್ಗೆ ಐಡಿಯಾ ಕೊಟ್ಟೆ ನಾನು, ಎಷ್ಟೆಷ್ಟು ಕಾಂಪಿಟೇಷನ್ ಎಲ್ಲಿ ಐತಿ, ನಮ್ಮ ಅಭ್ಯರ್ಥಿಗಳು ಎಲ್ಲೆಲ್ಲಿ ಎಷ್ಟು ಹಾಕ್ಯಾರ. ಸೊ ನೋಡ್ರಿ, ನಮ್ಮ ಬೆಂಗಳೂರು ಹುಬ್ಬಳ್ಳಿದವ್ರು ಅಂದ್ರೆ ನಮ್ಮ ಕರ್ನಾಟಕದವ್ರನ್ನ ಆಲ್ಮೋಸ್ಟ್ ಇದ್ರೊಳಗೆ ಅತಿ ಹೆಚ್ಚು ಇರ್ತಕ್ಕಂಥವ್ರು ಅಭ್ಯರ್ಥಿಗಳು ಆಗಿರ್ತಾರೆ. 2,75,000 ಜನ ಹಾಕ್ಯಾರ ಇಲ್ಲಿ, 2,75,000. ಸೊ ಎಲ್ಲರಿಗೂ ಇರ್ತಕ್ಕಂಥದ್ದು ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ. ಆಮೇಲೆ ಈ ಒಂದು ನಮ್ಮ ಏನು ಕೋರ್ಸ್ ಐತಿ, ಈ ಕೋರ್ಸ್ ದೊಂದಿಗೆ ನೀವು ಜಾಯಿನ್ ಆಗ್ರಿ. ನಿಮ್ಮ ಸ್ಕೋರ್ 75ರಿಂದ 80 ಸ್ಕೋರ್ ಈ ಒಂದು ಕೋರ್ಸ್ ದಿಂದ ಖಂಡಿತ ಆಗಿ ಆಗುತ್ತೆ. ಸೊ ಆಫರ್ ಫೀಸ್ ಕೂಡ ನಡೀತಾ ಇದೆ, ಅದ್ರ ಸಲುವಾಗಿ ಹೇಳ್ತಾ ಇದ್ದೇನೆ ನಾನು. ಓನ್ಲಿ 1,001 rupees ದಲ್ಲಿ ನಡೀತಾ ಇದೆ. ಆಮೇಲೆ ಆಫರ್ ಹೋದ್ಮೇಲೆ ನೀವು ಜಾಯಿನ್ ಆಗ್ಬೇಕು ಅಂತಂದ್ರೆ ಎಷ್ಟು ಕೊಡಬೇಕು ಫೀಸ್, 1,500 rupees ಕೊಡ್ಬೇಕಾಗತ್ತೆ, ಓಕೆನಾ. ಸೊ ಇದಿಷ್ಟು ಮಾಹಿತಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲ ಅಂತಂದ್ರೆ ಗ್ರೂಪ್ ಡಿ ಅಂತ ಮೆಸೇಜ್ ಮಾಡ್ರಿ. ಜಾಯಿನ್ ಆಗೋರಿದ್ರ ಅಂತಂದ್ರೆ ನಿಮಗೆ ಸ್ಕ್ಯಾನರ್ ಕಳಿಸ್ತೇವೆ, ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ಆಮೇಲೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಕ್ಲಾಸಸ್ ಅನ್ನ ಕಳಿಸ್ತೀವಿ. ಈಗಾಗಲೇ ಬಹಳಷ್ಟು ಜನ ವಿದ್ಯಾರ್ಥಿಗಳು ಜಾಯಿನ್ ಆಗ್ಯಾರೆ. ಸೊ ಕ್ಲಾಸಸ್ ಗಳನ್ನ ಈಗಾಗಲೇ ಸ್ಟಾರ್ಟ್ ಮಾಡ್ಯಾರೆ, ನೋಡ್ತಾ ಇದ್ದಾರೆ. ಯಾವ್ದು ಟೈಮ್ ಟೇಬಲ್ ಇರಂಗಿಲ್ಲ, ಏನಿಲ್ಲ, ನೀವು ಎಷ್ಟು ಬೇಕಾದಷ್ಟು ಕ್ಲಾಸಸ್ ಗಳನ್ನ ನೋಡಬಹುದು. ರೆಕಾರ್ಡೆಡ್ ಕ್ಲಾಸಸ್ ಇರೋದರಿಂದ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಹಗಲಿ, ಸಂಜೆ ಯಾವಾಗ ಬೇಕಾದವಾಗ ಕ್ಲಾಸಸ್ ಎಷ್ಟು ಗಂಟೆ ಬೇಕಾದಷ್ಟು ಗಂಟೆ ನೋಡಬಹುದು, ಎಷ್ಟು ಬೇಕಾದಷ್ಟು ಸಲ ನೀವು ರಿಪೀಟ್ ಮಾಡಬಹುದು ನಮ್ಮ ಈ ಕ್ಲಾಸಸ್ ಗಳನ್ನ. ಓಕೆ, ಸೊ ಇದಿಷ್ಟು ಮಾಹಿತಿ ಇರುವಂತದ್ದು ನಿಮ್ಗೆ ರೈಲ್ವೆ ಗ್ರೂಪ್ ಡಿ ಯ ಬಗ್ಗೆ ಇರುವಂತಹ ಒಂದು ಒಟ್ಟು ಅರ್ಜಿಗಳ ಬಗ್ಗೆ ಹೇಳಿದೆ. ಆಮೇಲೆ ಕರ್ನಾಟಕದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ನೀವು ಎಷ್ಟು ಸೆಲೆಕ್ಷನ್ ಆಗ್ಬೇಕಂತಂದ್ರೆ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳಿದೆ. ಇದು ಕಾಂಪಿಟೇಷನ್ ಬಗ್ಗೆ ಆಯ್ತು. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ರಿ. ಇನ್ನೂವರೆಗೂ ಬಹಳಷ್ಟು ಜನ ವಿದ್ಯಾರ್ಥಿಗಳು ವಿಡಿಯೋವನ್ನ ನೋಡ್ತಾ ಇದ್ದೀರಿ, ಬಟ್ ಇನ್ನೂವರೆಗೂ ನೀವು ಸ್ಟಡಿಯನ್ನ ಸ್ಟಾರ್ಟ್ ಮಾಡಿಲ್ಲ. ನೀವು ಸ್ಟಡಿ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರ ನಿಮ್ಮ ಸೆಲೆಕ್ಷನ್ ಆಗಂಗಿಲ್ಲ. ಈಗಲಿಂದನ ಸ್ಟಾರ್ಟ್ ಮಾಡ್ರಿ. ತಿಳಿಲಿಲ್ಲ ಅಂತಂದ್ರೆ ನನಗೆ ಏನು ಓದ್ಬೇಕು, ಯಾವ ಬುಕ್ಸ್ ಓದ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಮನೆಯೊಳಗೆ ಕುಂತನ ಆರಾಮಾಗಿ ನಮ್ಮ ಕ್ಲಾಸಸ್ ಗಳನ್ನ ನೋಡ್ಕೊಂಡು ಮಾಡ್ರಿ. ಬಹಳ ಈಸಿ ವೇ ಒಳಗೆ ನಿಮ್ಗೆ ಕ್ಲಾಸಸ್ ಗಳನ್ನ ಹೇಳ್ಕೊಟ್ಟೇವು ನಾವು. ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೆ ಎಲ್ಲ ಸಬ್ಜೆಕ್ಟ್ ಗಳ ಕ್ಲಾಸಸ್ ಗಳು ನಿಮ್ಗೆ ಮನೆಯಲ್ಲಿನ ಸಿಗ್ತಾವ. ಪಾರ್ಟ್ ಟೈಮ್ ಜಾಬ್ ಮಾಡುವವರಿಗಂತೂ ಬಹಳಷ್ಟು ಒಂದು ಒಳ್ಳೆ ಅಪಾರ್ಚುನಿಟಿ ಈ ಕ್ಲಾಸಸ್ ಗಳು. ಆಮೇಲೆ ಮನೆಯಲ್ಲಿ ಇರುವಂತ ಹೆಣ್ಮಕ್ಳು ಏನಿರ್ತೀರಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ಅಪಾರ್ಚುನಿಟಿ ಐತಿ. ಸೊ ನೀವು ಮನೆಯೊಳಗೆ ಕುಂತು 1,000 ರೂಪಾಯಿಯಲ್ಲಿ ಮಾತ್ರ ನೀವು ನಿಮ್ಮ ಪ್ರಿಪ್ರೇಷನ್ ಮಾಡಬಹುದು. ನಾಳೆ ಜಾಬ್ ಆಯ್ತು ಅಂತಂದ್ರ 40ರಿಂದ 45,000 ರೂಪಾಯಿ ನೀವು ಪರ್ ಮಂತ್ ಪ್ರತಿ ತಿಂಗಳ ಸ್ಯಾಲ್ರಿ ಇರ್ತಕ್ಕಂಥ ತಗೋತೀರಾ, ಓನ್ಲಿ 1,000 ರೂಪಾಯಿಯಲ್ಲಿ, ಓಕೆನಾ. ಸೊ ನಿಮ್ಮ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರ್ಬೇಕು, ಅಂದಾಗಲೇ ಮಾತ್ರ ಅದು ಸಾಧ್ಯ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರ ಅಂತಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡ್ರಿ, ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.